ದರ್ಶನ್ಗೆ ಧೈರ್ಯ ಹೇಳೋ ಕೆಲಸವನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಧೈರ್ಯವನ್ನ ಗೆಡಬೇಡಿ, ಇದು ಸಂದೇಶ. ನಿಮ್ಮೊಂದಿಗೆ ನಾನಿದ್ದೀನಿ ಅಂತ ವಿಜಯಲಕ್ಷ್ಮಿ ಅವರು ದರ್ಶನ್ಗೆ ಮಾರಲ್ ಸಪೋರ್ಟ್ ಅನ್ನ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಮಾತೆಲ್ಲ ಹೇಳ್ತಾ ಇದ್ದ ಹಾಗೆ ಪತ್ನಿಯ ಮುಖವನ್ನು ನೋಡಿ ದರ್ಶನ್ ಭಾವುಕರಾದ್ರು ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಡೇವನಿಂದ ಕೂಡ ಇವ್ರ ಜೊತೆಗೆ ಲೀಗಲಿ ಫೈಟ್ ಮಾಡೋದಕ್ಕೆ ದಾರಿಗಳನ್ನು ಹುಡುಕ್ತಾ ಇರೋದು ವಿಜಯಲಕ್ಷ್ಮಿ ಅವರೇ. ಕೆಲವು ಎಡವಟ್ಟುಗಳು ಈಗ ಬೇಲ್ಗೆ ಎಲ್ಲಿ ತೊಡಕಾಗಬಹುದು ಅನ್ನೋ ಆತಂಕ ಸಹಜವಾಗಿ ಕುಟುಂಬಕ್ಕಿದೆ. ಯಾಕಂದರೆ ಆ ವೈರಲ್ ಆದಂತಹ ಫೋಟೋ ಮತ್ತು ಆ ವಿಡಿಯೋ ಇದೆಯಲ್ಲ, ಅದು ಸಹಜವಾಗಿ SPP ಅವರು ಇವರು ಬೇಲ್ಗೆ ಅರ್ಜಿ ಸಲ್ಲಿಸಿದಾಗ ಒಳಗಡೆ ಇದ್ದಾಗಲೇ ಹೀಗಿದ್ದಾರೆ, ಇನ್ನಾಚೆ ಬಂದಂಗೆ ಹೆಂಗೆ ಅಂತ ಆಕ್ಷೇಪಣೆನ ಸಲ್ಲಿಸೋದ್ರಲ್ಲಿ ನೋ ಡೌಟ್. ಹೀಗಾಗಿ ಅವ್ರಿಗೂ ಆತಂಕ ಇದೆ. ಇಷ್ಟರೆಲ್ಲದರ ಮಧ್ಯೆ ಅವ್ರಿಗೆ ಮಾರಲ್ ಸಪೋರ್ಟನ್ನು ಕೊಡಬೇಕಾದಂತಹ ಬಾಧ್ಯತೆ ಕೂಡ ಇದೆ. ಹೀಗಾಗಿ ಮಾರಲ್ ಸಪೋರ್ಟನ್ನು ಪತ್ನಿಯಾಗಿ ಕೊಡೋದಕ್ಕೆ ವಿಜಯಲಕ್ಷ್ಮಿ ಅವರು ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ಅಮರೇಶ್ ಮಾರಲ್ ಸಪೋರ್ಟ್ ಕೊಡೋದಕ್ಕೆ ಮುಂದಾದ್ರು ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಈ ಮಾರಲ್ ಸಪೋರ್ಟ್ ಕೊಟ್ಟಾಗ ದರ್ಶನ್ ಅವರ ರಿಯಾಕ್ಷನ್ ಹೇಗಿತ್ತಂತೆ? ಹೋಪ್ ಇದೆಯಂತ ಅಥವಾ ಹೋಪ್ಲೆಸ್ ಫೀಲ್ ಆಗ್ತಾ ಇದಾರಂತ ಏನಂತೆ? ಡೀಟೇಲ್ಸ್ ಏನಿದೆ? ಮಮತಾ, ಸದ್ಯಕ್ಕೆ ಹೋಪ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರು ಕುಗ್ಗಿದ್ದಾರೆ. ಅಂದ್ರೆ ನಾನು ಪರಪ್ಪನಗ್ರಹಾರ ಜೈಲಿಂದ ಇಲ್ಲಿಗೆ ಬರಬಾರ್ದಾಗಿತ್ತು, ಅಲ್ಲಿ ಆ ರೀತಿಯ ತಪ್ಪನ್ನ ಮಾಡಬಾರ್ದಾಗಿತ್ತು ಅನ್ನೋ ನಿಟ್ಟಿನಲ್ಲಿ ಒಂದ್ ರೀತಿಯಿಂದ ಏನೋ ಒಂಥರ ಪಶ್ಚಾತ್ತಾಪ ಇದೆ. ಹೀಗಾಗಿ ಪಶ್ಚಾತ್ತಾಪದ ಮಾತುಗಳನ್ನು ಇದೀಗ ಪತ್ನಿಯವ್ರ ಮುಂದೆ ಆಡ್ತಾ ಇದ್ದಾರೆ. ಹೀಗಾಗಿ ಪತ್ನಿಯವರು ಸಹಿತ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಆರಂಭದಲ್ಲಿ ಭೇಟಿ ಆದ ತಕ್ಷಣ ಒಂದಿಷ್ಟು ಮುಗುಳ್ನಕ್ಕರು ಸಹಿತ ದರ್ಶನ್ ಅವರ ಮುಖದಲ್ಲಿ ಸಾಕಷ್ಟು ಒಂದ್ ರೀತಿಯಿಂದ ಆತಂಕ ಹೆಚ್ಚಾಗುತ್ತೆ. ಯಾಕಂದ್ರೆ ಇಲ್ಲಿ ನನಗೆ ಗೊತ್ತಿದ್ದವ್ರು ಯಾರು ಇಲ್ಲ, ಇಲ್ಲಿ ಯಾರ ಜೊತೆಗೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ತುಂಬಾ ಕಠಿಣವಾಗಿದೆ ಅನ್ನುವಂತ ನೋವುಗಳನ್ನು ಸಹಿತ, ಅಂದ್ರೆ ಜೈಲಿನಲ್ಲಿ ಯಾವ ರೀತಿ ನೋವನ್ನು ಅನುಭವಿಸಿದ್ರೆ ಅವೆಲ್ಲವನ್ನು ಸಹಿತ ಇದೀಗ ಪತ್ನಿಯವ್ರ ಮುಂದೆ ಹಂಚ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಇದೀಗ ಅವರ ಪತ್ನಿ ಕೂಡ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆಗೆ ದರ್ಶನ್ ಅವರು ಪರಪ್ಪನಗ್ರಹಾರ ಜೈಲಿನಲ್ಲಿ ತುಂಬಾ ಚೆನ್ನಾಗಿದ್ರು, ಆದ್ರೆ ಇಲ್ಲಿ ಬಂದಾದ್ಮೇಲೆ ಸಾಕಷ್ಟು ರೀತಿಯಿಂದ, ಅಂದ್ರೆ ಇಲ್ಲಿ ಜೈಲಿನ ನಿಯಮಗಳಿಂದ ಅದ್ರ ಭಾಗವಾಗಿನೇ ಇರ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಸಹಜವಾಗಿನೇ ಅವರು ಒಂದಿಷ್ಟು ಕುಗ್ಗಿದ್ದಾರೆ. ಈ ನಿಟ್ಟಿನಲ್ಲಿ ಕುಗ್ಗಿರ್ತಕ್ಕಂಥ ದರ್ಶನ್ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಅವರ ಪತ್ನಿ ಮಾಡ್ತಾ ಇದ್ದಾರೆ. ಮಮತಾ, ಜೈಲಿನ ಮಾನ್ಯುವಲ್ ಪ್ರಕಾರ ವಿಚಾರಣಾಧೀನ ಕೈದಿಯನ್ನ 2 ಸಲ ವಾರದಲ್ಲಿ ಭೇಟಿ ಆಗೋದಕ್ಕೆ ಅವಕಾಶ ಇದೆ. ಒಂದ್ಸಲದ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಈಗ 2ನೇ ಸಲ ಕೂಡ ಅವರೇ ಭೇಟಿ ಆಗ್ತಾರಂತ ಅಥವಾ ಏನ್ ಕತೆ? ಅದ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಇದೆಯಾ ಅಮರೇಶ್ ಸದ್ಯಕ್ಕೆ? ಮಮತಾ, ಜೈಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಏನಂದ್ರೆ ಅವರ ಹತ್ತಿರದ ರಕ್ತ ಕ್ಲೋಸ್ ರಿಲೇಷನ್ಸ್ ಯಾರಿದ್ದಾರೆ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಸಹಿತ ಭೇಟಿ ಆಗ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತ ಮಾತನ್ನ. ಒಂದ್ ವೇಳೆ ಬೆಂಗಳೂರು ಅಥವಾ ಮೈಸೂರು ಈ ಭಾಗದಲ್ಲಿ ಆಗಿದ್ರೆ ವಾರದಲ್ಲಿ 2 ದಿನ ಅವ್ರ ಪತ್ನಿಯವರೇ ಬಂದು ಭೇಟಿ ಆಗ್ಬೋದಾಗಿತ್ತು. ಆದ್ರೆ ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವ ತನಕ ಅವ್ರ ಪತ್ನಿಯವರು ಬಂದು ಭೇಟಿ ಆಗೋದಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಮತ್ತೆ ಕಾನೂನು ಹೋರಾಟದ ಭಾಗವಾಗಿ ಮತ್ತೆ ಬಂದು ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಮಮತಾ, ಆಲ್ ರೈಟ್ ಅಮರೇಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀರಿ. ಸದ್ಯಕ್ಕಂತೂ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ದರ್ಶನ್ರನ್ನ ಸಂದರ್ಶಕರ ಕೊಠಡಿಗೆ ಕರ್ಕೊಂಡು ಹೋಗೋಕ್ಕೂ ಮುಂಚೆ ಸೆರೆ ಸಿಕ್ಕಂತಹ ರೀತಿ ಹೀಗಿದೆ. ಒಂದು ದರ್ಶನ್ರ ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದೆ ಡಿಸ್ಟರ್ಬ್ ಆಗಿದ್ದಾರೆ ಅವರು ಅಂತ. ವಿಚಲಿತರಾಗಿರುವಂತಹ ಗಂಡನಿಗೆ ಪತ್ನಿ ಧೈರ್ಯದ ಟಾನಿಕ್ ಅನ್ನು ಕೊಡ್ತಾ ಇದ್ದಾರೆ. ಈ ಟಾನಿಕ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದೇ ಈ ಕ್ಷಣಕ್ಕೆ ಇರುವಂತಹ ಕುತೂಹಲ. ಮತ್ತೆ ಬೇಲ್ ಅರ್ಜಿಯನ್ನು ಮೂವ್ ಮಾಡ್ಕೊಳ್ಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆ ಕೂಡ ಕುಟುಂಬಕ್ಕಿದೆ. ಒಬ್ಬೊಬ್ಬರೇ ಆರೋಪಿಗಳು ಬೇಲ್ ಅರ್ಜಿಯನ್ನು ಮೂವ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ತನಕ ದರ್ಶನ್ ಬೇಲನ್ನು ಹಾಕಿಲ್ಲ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಮುಂಚೆ ಹಾಕಿದ್ರೆ ಒಳ್ಳೇದಾ? ಏನೇನು ಸ್ಟ್ರಾಟಜಿಗಳನ್ನು ಯೂಸ್ ಮಾಡಬೇಕು ಮತ್ತು ಯಾವ ಗ್ರೌಂಡ್ಸ್ ಮೇಲೆ ಬೇಲನ್ನು ಕೇಳಬೇಕು? ಯಾಕಂದರೆ ಪ್ರತಿ ಹಂತದಲ್ಲೂ ಕೂಡ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಇವರ ಪಾತ್ರವನ್ನು ಸಾಬೀತು ಮಾಡಿಸೋದಕ್ಕೆ ತನಿಖಾಧಿಕಾರಿಗಳು ಪ್ರಯತ್ನ ಪಟ್ಟಿದ್ದಾರೆ. ಸೊ ಅದೆಲ್ಲವನ್ನ ಮೀರಿ ಬೇಲ್ಗೆ ಗ್ರೌಂಡ್ಸ್ ಏನಿರಬೇಕು ಅನ್ನೋದರ ಚರ್ಚೆ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಚರ್ಚೆಗೆ ಉತ್ತರ ಕೊಲೆ ಆರೋಪಿ ಹಾಗೂ ವಕೀಲರ ಮೂಲಕ ಮಾತ್ರ ಸಿಗುತ್ತೆ. ವಕೀಲರ ಹತ್ರ ಇವರೆಲ್ಲ ಮಾಹಿತಿಯನ್ನು ಯಾವುದನ್ನು ಬಚ್ಚಿಡದೆ ಹೇಳಿದರೆ ಸಿಗುತ್ತೆ. ಸೊ ನೋಡಬೇಕಾಗತ್ತೆ ಆ ಬಗ್ಗೆ ಕುತೂಹಲ ಏನು ಅಂತ. ಮತ್ತು 2ನೇ ವಿಚಾರ, ಪರಪ್ಪನಗ್ರಹಾರ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಒಂದೊಂದೇ ಬೇಡಿಕೆಗಳನ್ನು ಇಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು 15-20 ದಿವಸ ಆದಮೇಲೆ. ಇಲ್ಲಂತೂ 2 ದಿನಕ್ಕೆ ಅವ್ರಿಗೆ ದಿನ ಕಳೆಯೋದು ಕಷ್ಟ ಆಗ್ತಾ ಇರೋದ್ರಿಂದ ಯಾವುದಾದ್ರೂ ಬೇಡಿಕೆಯ ಅರ್ಜಿ ಕೋರ್ಟ್ ಗಮನಕ್ಕೆ ಹೋಗುತ್ತಾ, ಕೋರ್ಟ್ ಮೆಟ್ಟಿಲು ಏರುತ್ತಾ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇನ್ನೊಂದು ಕಡೆಗೆ ವಿಜಯಲಕ್ಷ್ಮಿ ಅವರ ಭೇಟಿಯ ನಂತರ ಮುಂದಾಗಬಹುದಾದಂತಹ ಬೆಳವಣಿಗೆಗಳು ಏನು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಫ್ಯಾಮಿಲಿಯವರು ಅಲ್ಲೇ ಸ್ಟೇ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಒಂದು ಬಾಡಿಗೆ ಮನೆಯನ್ನು ಹುಡುಕೊಳ್ಬೇಕು ಅನ್ನುವಂತಹ ಚರ್ಚೆ ಎಲ್ಲ ಇದೆಯಂತೆ.
ಹೀಗಾಗಿ ಹೇಗೆ ಹೋರಾಟ ಮಾಡಬೇಕು, ಇದು ಸುದೀರ್ಘವಾಗಿ ಜರ್ನಿ ಅಂತೂ ಇರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಎಷ್ಟು ಸಮಯ ಈ ಹೋರಾಟ ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ದರ್ಶನ್ ಪತ್ನಿ ಬಂದಿದ್ದಾರೆ. ಪತ್ನಿ ಹಾಗೂ ಪತಿಯ ನಡುವೆ ಆಗುವಂತಹ ಚರ್ಚೆ ಈಗ ಕುತೂಹಲದ ಕೇಂದ್ರ ಬಿಂದುವಾಗ್ತಾ ಇದೆ. ಯಾಕಂದರೆ ಸಂಕಷ್ಟದ ಮೇಲೆ ಸಂಕಷ್ಟ, ಇಲ್ಲಿ ತನಕ ಕಾನೂನಿನ ಯಾವ ಹೋರಾಟದಲ್ಲೂ ಕೂಡ ದರ್ಶನ್ಗೆ ಜಯ ಸಿಕ್ಕಿಲ್ಲ. ಅವರು ಊಟಕ್ಕಾಗಿ ಅರ್ಜಿ ಹಾಕಿದ್ರಿಂದ ಹಿಡಿದು ಯಾವುದೇ ವಿಚಾರದಲ್ಲೂ ಕೂಡ ಕೋರ್ಟ್ ಕಿಮ್ಮತ್ತು ಕೊಟ್ಟಿಲ್ಲ, ಅಥವಾ ಎಲ್ಲರನ್ನ ಟ್ರೀಟ್ ಮಾಡೋ ರೀತಿಯೇ ನಿಮ್ಮನ್ನು ಟ್ರೀಟ್ ಮಾಡ್ತೀವಿ ಅಂತ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಮುಂದೆ ಇಡಬೇಕಾದ ಪ್ರತಿ ಹೆಜ್ಜೆನೂ ಯೋಚನೆ ಮಾಡೇ ಇಡಬೇಕಾದ ಸ್ಥಿತಿ ದರ್ಶನ್ಗೆ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಇದೇ ಮೊದಲ ಬಾರಿಗೆ ವಿಜಯಲಕ್ಷ್ಮಿ ಅವರನ್ನ ದರ್ಶನ್ ಭೇಟಿಯಾಗೋದಕ್ಕೆ ಮುಂಚೆ, ಅಂದರೆ ಸಂದರ್ಶಕರ ಕೊಠಡಿಗೆ ಹೋಗೋಕ್ಕೂ ಮುಂಚೆ ಸೆರೆ ಸಿಕ್ಕಿದ್ದು ಹೀಗೆ.